ಆಗಿದೆಯೋ ನಮಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಆಗಿದೆಯಾ ಈ ಹಿಂದೆ? ದೊಡ್ಡ ಮಟ್ಟದಾಗ ಸಮಗ್ರವಾಗಿರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಮಟ್ಟವನ್ನ ಸಂಯೋಜಿಸಿಕೊಂಡು ಮಾಡ್ತಾ ಇರ್ತಕ್ಕಂಥ ಇದೇ ಮೊಟ್ಟ ಮೊದಲು ಅಂತಕ್ಕಂಥಕ್ಕೆ ಬಹಳ ಸಂತೋಷ ಅನಿಸಿದೆ. ಅಂತಹ ಒಂದು ಕ್ರಿಕೆಟ್ ರೂಪಿಯ ಮೊದಲ ದಿನದ ಈ ಒಂದು ಎಲ್ಲ ಏನು ಪ್ರಶಸ್ತಿಗಳನ್ನ ಅನಾವರಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವ್ರು ಹೇಳ್ತಾ ಇದ್ರು. ಸುಮಾರು ಒಂದು 25 ಲಕ್ಷ ರೂಗಳ ವೆಚ್ಚವನ್ನು ನಾವು ಅದಕ್ಕೆ ಇಟ್ಕೊಂಡಿದ್ದೇವೆ ಸ್ವಾಮೀಜಿ. ಪ್ರಥಮ ಬಹುಮಾನವಾಗಿ ಅದ್ಯಾವುದೋ ಒಂದು ಬೈಕ್ ಹೇಳಿದ್ರು, ಶೈಲಿ ಆ ಒಂದು ಬೈಕ್ ಅನ್ನ ನಾವು ಇಟ್ಟಿದ್ದೇವೆ ಅಂತ ಎಲ್ಲ ನಮ್ಗೆ ವಿವರಿಸಿ ಹೇಳಿದ್ರು. ಬಹುಶಃ ಕ್ರಿಕೆಟ್ ಆಟದ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿಲ್ಲ, ಆದ್ರೂ ಕೂಡ ಆಸಕ್ತಿ ನೋಡಿದಾಗ ನಮ್ಗೆ ಬಹಳ ಸಂತೋಷ ಅನ್ನಿಸ್ತು. ಹಿಂದೆಲ್ಲ ಯುದ್ಧಕ್ಕೆ ಹೊರಡಬೇಕಾಗಿದ್ರೆ ಊರ ಗ್ರಾಮ ದೇವತೆ ಹೆಸಿ ಹೊಡ್ತಾ ಇದ್ರಂತೆ. ಬಹುಶಃ ಎಲ್ಲ ಊರುಗಳಲ್ಲಿ ನೀವು ನೋಡಿರ್ಬೋದು, ಗಂಡಿಮಾರಮ್ಮ ಅಂತ ಇರ್ತದೆ ಊರ ಬಾಗಿಲಲ್ಲಿ. ಅಂದ್ರೆ ಅಲ್ಲಿಂದ ನಾಯಕರುಗಳು ಯುದ್ಧಕ್ಕೆ ಹೊರಡಬೇಕಾದ್ರೆ ಆ ಮಾಯರಮ್ಮನ ಪೂಜೆ ಮಾಡ್ಕೊಂಡು ಹೊರಡ್ತಿದ್ರಂತೆ. ಬಹುಶಃ ಅಂತ ಸನ್ನಿವೇಶವನ್ನು ಇವತ್ತು ನೋಡ್ತಾ ಇದ್ದೇವೆ. ದೇವಿಯ ಅದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕೇಂದ್ರ ಭಾಗ ಅಂತ ಅಂದ್ರೆ ನಮ್ಮ ಕಾಳಿಕಾಂಬ ದೇವಸ್ಥಾನ ಚಿಕ್ಕಪೇಟೆ. ಅಂತ ಸನ್ನಿಧಿಯಲ್ಲಿ ಇವತ್ತು ಆ ದೇವಿಯ ಅನುಗ್ರಹ ನಮಗೆಲ್ಲರಿಗೂ ಸಿಗ್ತಾ ಇದೆ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಅದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಉತ್ತಮವಾದಂತಹ ರೀತಿಯಲ್ಲಿ ಅದನ್ನ ಆಯೋಜಿಸಲಿ. ತಂಡಗಳು ಎಷ್ಟು ಬರ್ತದೋ ಬರಲಿ, ಗೆಲುವು ಸಮ ಪ್ರಶ್ನೆ ಅಲ್ಲ. ಯಾವ ಭಾಗದ ತಂಡ ಗೆದ್ರೂ ಕೂಡ ನಮ್ಮ ಸಮಾಜದವರೇ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೆ ಇರುವುದರಿಂದ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಆದರೆ ಸ್ಫೂರ್ತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಬರ್ತಾ ಇರ್ತಕ್ಕಂಥದ್ದು ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತದೆ. ಈಗಾಗಲೇ ನಮ್ಮ ಚಳ್ಳಕೆರೆ ಪ್ರಸನ್ನ ಕುಮಾರ್ ಅವರು ಹೇಳಿದಾಗೆ ಇದು ಒಂದು ಉತ್ತಮವಾದಂಥ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಯಶಸ್ವಿಯನ್ನ ಕಂಡು ಅದು ರಾಷ್ಟ್ರ ಮಟ್ಟಕ್ಕೂ ಕೂಡ ವಿಸ್ತರಿಸಲಿ. ಇನ್ನೂ ಅದಕ್ಕೆ ಹೆಚ್ಚಿನ ಶಕ್ತಿ ಸಿಕ್ಕಾಗ ಜಾಗತಿಕ ಮಟ್ಟಕ್ಕೂ ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಅಂತ ವಿಶ್ವಕರ್ಮ ಟ್ರೋಫಿ ಅತ್ಯಂತ ಯಶಸ್ವಿಯಾಗಿ ಸಂಯೋಜನೆ ಆಗಲಿ. ಯಾವುದೇ ವಿಧವಾಗಿರ್ತಕ್ಕಂಥ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಾರದಂತೆ ನಾಯಕರು ಅದನ್ನ ನಿರ್ವಹಿಸಿ, ಹಿರಿಯ ನಮ್ಮ ಅಧಿಕಾರಿಗಳೆಲ್ಲ ಇದ್ದಾರೆ, ಅವರೆಲ್ಲರ ಮಾರ್ಗದರ್ಶನ ಇರ್ತದೆ. ನೀವು ಅದನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋದಾಗ ನಮ್ಮ ಯುವಕರಿಗೆ ಒಂದು ಹೆಚ್ಚಿನ ಸ್ಫೂರ್ತಿಯನ್ನ ಕೊಟ್ಟಂತಾಗ್ತದೆ. ನಾನು